ಕೃಷಿ 30-40 ವರ್ಷ. ಬ್ಯಾಸ್ಗಿ ಪೂರಾ ಮಳೆಗಾಲ ಚಾಲು ಆದಾಗೆ ಮಾಡ್ತೀನಿ. ಮಳೆಗಾಲ ಬಿಡ್ತೀನಿ, ಬ್ಯಾಸ್ಗಿ ಬಿಡ್ತೀನಿ. ರೇಟ್ ನೋಡಿ ಹಚ್ಚೋರು ಲಾಸ್ ಆತಾರೆ. ಇದಕ್ಕೇನ್ ಮಾಡ್ರೆ 4 ದಿನ 5 ದಿನಕ್ಕೆ ಬಿಡ್ಬೇಕ್ರಿ. ಇದು ಗೊಬ್ಬರ ಯಾವ ಟೈಮ್ನಾಗ ಕೊಡ್ಬೇಕು ಸರ್? ಸೆಂಟರ್ ಪಿಲ್ಲಸ್ ಸುಡಬೇಡ್ರಿ. ಹೌದು. ಒಂದ್ ತಪ್ಪಲ್ಗೊಂದ್ ಪದರ್ ಇದ್ದಂಗ್ರಿ. ಬ್ಯಾಸ್ಗಿ ರೋಗ ಕಮ್ಮಿ ಇರ್ತದ್ರಿ. 1 ಎಲಿ 2 ಎಲಿ ಇದ್ದೀಗ ಹೊಡಿಬೇಕ್ರಿ. ಈ ಕ್ವಾಲಿಟಿ ಏನ್ ಮಾಡ್ತಾರೆ, ಮನಿ ಮಾಡ್ದವ್ರು ಹೋಯ್ತಾರ. 160 ಪ್ಯಾಕೆಟ್ ಆಗಿದ್ರಿ ಆದರ್ಸ. ಹಲೋ ಸ್ನೇಹಿತರೆ, ಸ್ವಾಗತ. ಸರಳ ಕೃಷಿಗೆ ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗೌಡ್ಗಾಂವ್ ಊರಾಗಿದ್ದೀನಿ. ನಮ್ಮ ಜೊತೆ ಸರ್ ಇದ್ದಾರೆ. ಸರ್ ನಿಮಗೆ ಮತ್ತೊಮ್ಮೆ ಸ್ವಾಗತ ಸರ್. ನಿಮಗೆ ಸರ್ ಇದು ಉಳ್ಳಾಗಡ್ಡಿದ್ ಮಾಡತ್ತಿರಲ್ಲ ಸರ್? ಇದು ಉಳ್ಳಾಗಡ್ಡಿ ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್ ನೀವು? ಉಳ್ಳಾಗಡ್ಡಿದ್ ಮಾಡೋದು ಕೃಷಿ 30-40 ವರ್ಷ. 30-40 ವರ್ಷ ಸರ್. ಅಂದ್ರೆ ನಿಮ್ದು ಎಕರೆಗೆ ಎಷ್ಟು ತೆಗ್ದಿರಿ ಸರ್? ಇಳುವರಿ ಎಷ್ಟು ತೆಗ್ದಿರಿ? ಉಳ್ಳಾಗಡ್ಡಿ ಮಾಡದೆ 1 ಎಕರೆ ಗಂಟ್ಲೆ ಬಿತ್ತಲ್ರಿ. ಒಂದ್ ಅರ್ಧ ಎಕರೆ 20 ಗುಂಟೆ ಅಂದ್ರೆ ನಾ ಏನ್ ಮಾಡ್ತೀರಿ, ಪೂರಾ 1 ಲಂಬರ್ ಬಿತ್ತಲ್ಲ. ಯಾಕಂದ್ರೆ ಏನಾಗ್ತಾರೆ ಗೊತ್ತಾರೆ ಸರ್, ಯಾವಾಗ ಏನ್ ಕುಳಿ ಕೊಡ್ತದ ಗೊತ್ತಿಲ್ಲ. ಒಂದ್ 20 ಗುಂಟೆ ಇದಕ್ಕೆ ಇಟ್ಟಂದ್ರೆ 20 ಗುಂಟೆ ಮತ್ತೊಂದಕ್ಕೆ ಇಡ್ತೀನಿ. ಹರೊಂದು ಮಾಲ್ ಮಾಡೋ ಟೈಮಿಗೆ ಎಲ್ಲ ಒಂದು ತೊಡೆ ಮಾಡ್ತೀನಿ. ಯಾಕಂದ್ರೆ ಇದು 20 ಗುಂಟೆ ನಾಳೆಗೆ ಉಳ್ಳಾಗಡ್ಡಿ ವೇಸ್ಟ್ ಆಯ್ತು ಅಂದ್ರೆ ನನಗೆ ಆಖರಿಗೆ ನಾ ಮಾಡೋದು ಆರಾಮ ಸಿಗುತ್ರಿ. ಮಾರಲ್ರಿ. ಬ್ಯಾಸ್ಗಿ ಪೂರಾ ಮಳೆಗಾಲ ಚಾಲು ಆದಾಗೆ ಮಾಡ್ತೀನಿ. ಓಕೆ ಸರ್. ಓಕೆ. ಏನಿಲ್ರಿ ಸರ್, ಸಸಿ ಮಾಡೀನಿ, ಮಡಿಗಳು ಮಾಡೀನಿ ಟ್ರ್ಯಾಕ್ಟರ್ಲೆ. ನಿಮ್ದೇ ಸಸಿ ನೀವೇ ರೆಡಿ ಮಾಡ್ಕೊಂಡ್ರಿ? ಸಸಿ ನೀವೇ ಮಾಡ್ಕೊಂಡು ಬೀಜ ಹೆಂಗ್ ರೆಡಿ ಮಾಡ್ಕೊಂಡು? ಬೀಜ ನಿಮ್ದೇ ರೀ ಬೀಜ? ಸಸಿ ಮಾಡ್ಕೊಂಡು ಒಂದ್ 4 ಹೆಣ್ಮಕ್ಳು ಹಚ್ಚಿ ಪೂರಾಗಿ ಹಚ್ಚಲಾಗೋಡಿನೇ ಹಚ್ಚದ್ರಿ ಸರ್. ಬಿತ್ತರ್ ಬಿ ನಡೀತರಿ. ಅಂದ್ರೆ ಬಿತ್ತಣಿಕೆ ಈ ನಮನ ಆಗಲ್ರಿ ಸರ್. ರೈತ ಏನದ್ರಿ, ಕಂಟಿನ್ಯೂ ಫಾಲೋ ಮಾಡ್ಕೊತ ಹೋದಲ್ರಿ, ಒಂದಿನ ರೇಟ್ ಸಿಗ್ತದ. ಓಕೆ. ನಾ ಏನ್ ಮಾಡಿ ಮಾರ್ಕೆಟ್ ಹೋಗಿ ನೋಡಿ ಬರ್ತೀನಿ. ಆ ರೇಟ್ ಬಂದನ ಇದಕ್ಕೆ ಹಚ್ಚಕ್ ಬರ್ತೇವೆ. ಅಲ್ಲಿ ಹೋಗೋತಾನ ರೇಟ್ ಬೀಳ್ತಾ ನನ್ನ ಮಾಲ್ ಬೀಳ್ತಾರೆ. ಓಕೆ. ಅಂದ್ರೆ ನಾ ಸಿರಿಯಲ್ಲಿ ಫಾಲೋ ಮಾಡ್ಕೊತ ಹೋಗ್ತೀನಿ. ಹರೊಂದ್ ಬೆಳೆ ಮಾರ್ಕೆಟ್ ಹೋಗ್ತಾನೆ ಇರ್ತೀನಿ, ಕಂಟಿನ್ಯೂ ಹೋಗ್ತೀನಿ. ಕಂಟಿನ್ಯೂ ಮಾಲ ಏನ್ ಹೇಳ್ತೀನಿ, ಕಂಟಿನ್ಯೂ ಇಡ್ತೀನಿ ರೀ. ಮಳೆಗಾಲ ಬಿಡ್ತೀನಿ, ಬ್ಯಾಸ್ಗಿ ಬಿಡ್ತೀನಿ. ಅಂದ್ರೆ ಏನಾಗ್ತರಿ, ಒಂದಿಲ್ಲ ಒಂದ್ ಲಾಟ್ರಿ ಸಿಗ್ತದ್ರಿ. ಅಂದ್ರ ಈಗ ನಾವೊಂದು ನಂಬರ್ ಹಿಡ್ಕೊಂಡ್ ಕೂತೀನಿ ತಿಳ್ಕೊರಿ. ಒಂದು ನಂಬರ್ ಮಟ್ಕ ನಂಬರ್ ಇದ್ದಪ್ಪ ಇದು. ಓಕೆ. ಕಂಟಿನ್ಯೂ ಹಚ್ಕೋತ ಹೋದಂದ್ರ ಒಮ್ಮೆ ರೇಟ್ ನೋಡಿ ಹಚ್ಚೋರು ಲಾಸ್ ಆತಾರಿ. ಹೌದು. ನಾ ರೇಟ್ ಬೀಳಿ ಹೇಳಿ ಕಂಟಿನ್ಯೂ ಇಡ್ತೀನಿ. ಕಂಟಿನ್ಯೂ ಇಡ್ತೀನಿ. ಇದಕ್ಕೇನಿಲ್ರಿ, ರಾಬ್ ಮಾಡ್ತೀನಿ, ಏಕಟ್ಟಾಗಿ ಹಾಕ್ತೀನಿ. ಬಾಳೆ ಪೂರ ಎರೆಯೋಳ ಖಾತ ಚೆಲ್ ಬಿಡ್ತೀನಿ. ಸ್ವತಃ ತಯಾರು ಮಾಡ್ತೀನಿ, ಮಾರಲ್ರಿ ಎರೆಯೋಳ ಖಾತ. ತಯಾರು ಮಾಡಿ ಖಾತ ನಾನು ಹೊಲಕ್ಕೆ ಹಾಕ್ತೀನಿ. ಅದ್ರಾಗ ಏನು ಬಾಳೆ ಆಫೀಸರ್ ಕೇಳಿದ್ರೆ ಡೈಕೋಡ್ರಮನ ಹಾಕು, ಅದು ಹಾಕು, ಇಂಥವೆಲ್ಲ ಹೇಳಿಕೆ ಹೇಳ್ಬಿಡ್ತಾರೆ. ಅದೇ ಹಾಕೋತ ಹೊಂಟೀನಿ. ಬಾಳೆ ಆಯ್ತು ತಿಪ್ಪಿ ಗೊಬ್ಬರ ನೀರ್ ಹೇಳ್ತಿ ದಿಸಿಗೆ ಒಂದ್ಸರ್ತಿ ಬಿಡ್ತೀರಿ ಸರ್? ಬಾಳೆ ಈಗ ಪೈಲೆ ಏನ್ ಮಾಡ್ರಿ, 15 ದಿನ ತಿಂಗಳು ಬಿಟ್ಟು ನಡೀತದೆ. ಈಗ ಸಿಂಬಿ ಗಡ್ಲಗತ್ತಾರ, ಇದು ಗಡ್ಡಿ ಗಡ್ಲಗತ್ತಾರ. ಇದಕ್ಕೇನ್ ಮಾಡ್ರೆ 4 ದಿನ 5 ದಿನಕ್ಕೆ ಬಿಡ್ಬೇಕ್ರಿ. ಇದು ಈ ಸರ್ ಗಡ್ಡಿ ಚಾಲು ಆಯ್ತಂದ್ರೆ? ಗಡ್ಡಿ ಚಾಲು ಆಯ್ತಾ ನೀರು ಹೆಚ್ಚಿಗೆ ಬಿಡ್ಬೇಕ್ರಿ. ಹೌದೇನ್ ಸೈಜ್ ಹಿಕ್ಕೋತ ಹೋಗ್ತದೆ. ಹೌದೇನ್ ಸರ್? ಭೂಮಿ ನೀರು ಹೆಚ್ಚಿಗೆ ತೋತಾರಿ. ಅಂದ್ರೆ ಒಯ್ಯಾಗ ಬಂದಾಗ ಹೆಚ್ಚಿಗೆ ಊಟ ಮಾಡದಪ್ಲೆ ಅದಕ್ಕ ಬಿ ನೀರ್ ಹೆಚ್ಚಿಗೆ ಬೇಕತ್ತಲ್ಲ ಸರ್? ಅವಾಗ ಸಣ್ಣ ಇದ್ದಾಗ ಏನಾದ್ರಿ, ನಾ ಕಸ ತೆಗೆದ ಲಾಗೋಡಿ ಯಾವ್ದು ಮಾಡಮ್ ಇದು ಮಾಡಮ್ ಅನ್ಕೊಂಡ್ ನೀರ್ ಏನು ಆಟ ನೀರ್ ಕುಡಿಯಲ್ರಿ, ಇದ್ದಂಗ್ರಿ. ಮುಂದ ಅವ ಬಲ್ತಂಗ್ ಅದಕ್ಕೆ ಹೆಚ್ಚಿಗೆ ನೀರ ಕುಡ್ಕೋತ ಹೋದ್ರಿ. ಭೂಮಿ ಫಲವತ್ತಿತ್ತ ಗಡ್ಡಿ ಸೈಜ್ ಬೆಳಿತಾರೆ. ಭೂಮಿ ಬೇಕ್ರಿ ಮೇನ್ ಫಲವತ್ತ. ಇದು ಗೊಬ್ಬರ ಯಾವ ಟೈಮ್ನಾಗ ಕೊಡ್ಬೇಕು ಸರ್ ಇದಕ್ಕೆ? ಸರ್ ಏನಾದ್ರಿ, ಪೈಲೆ ಫಸ್ಟ್ ಹಚ್ತೇವ್ರಿ ನಾವು. ಒಳಗ ಖಾತಾ ಬಿ ಕರಡಿ ಹೊಡಿಬೋದು. ಅಂದ್ರೆ ಏನ್ ಮಾಡ್ತಾರಿ, ಆ ಎರೆಹುಳು ಖಾತಾ ಆಗದಾರ ನೀರ್ ಬಿಡೋ ಟೈಮಿಗೆ ಏನ್ ಮಾಡ್ತಾರೆ ಸರ್, ಅದು ಓಟು ನೀರಿಗಾಗಿ ಒತ್ತಾಟ ಹೋಗಿ ನಿಂದಿರ್ತರಿ. ಬಿಲ್ಕುಲ್ ಅವ್ರಿಗೆ ಇರ್ತದೆ ಅದು. ಅದೇನ್ ಚೆಗಳ ಚಿಪ್ಪಟ್ಟಿ ಹಂಡಿದ ಏನ್ ಮಾಡ್ತಾರ, ಬಿಲ್ಕುಲ್ ಅವ್ರಿಗೆ ಇರ್ತಾರೆ. ವಜ್ಜಿ ಇರಲ್ಲ, ನೆಲ ಕುಂಡಿರ್ತದ್ರಿ, ಇದು ಕುಂಡ್ರಲ್ರಿ. ಅದ ಏನ್ ಮಾಡ್ತೀರಿ, ಪೈಲೆ ಹಚ್ತೇವ್ರಿ. 3-4 ದಿನ ಹಚ್ಚದ ಬೆಳಕ್ 3-4 ದಿನಕ್ಕೆ ಬೆಂಕಿ ಸೆಳಿತದೆ. ಅಂದ್ರ ಏನಾದ್ರಿ, ಭೂಮಿ ಬಾಯಿ ಬೀಸ್ತದ. ಅಂದ್ರ ನೀರ ಬಕ್ಕಳ ಉಂಡಲ್ಲಿ ಒಂದ್ ಜರ ತಂಪ್ ಹಿಡಿತದ್ರಿ. ಆ ನೀರ್ ಅರ್ಗಚ್ಚಿದ್ದಲ್ಲಿ ಭೂಮಿ ಸೀಳ್ತದೆ. ಏನ್ ಮಾಡಿದ್ರಿ, ಹಿಂದ್ಗಡೆ ಭೂಮಿ ಸೀಳದ ಒಳಗೆ ಏನ್ ಮಾಡಿದ್ರಿ, ಖಾತಾಗಳು ಹಾಡ್ ಹೊಡೆದ್ರಿ. ಅಂದ್ರೆ ಏನು ಎರ್ಬಿಡಿ ಬಿಟ್ಟಿರ್ತಾವ್ರಿ, ಎಲ್ಲ ಸೋರ್ ಬಿಡ್ತಾರೆ. ಆ ಸೇರಿದ ಅದೇನು ಒಳಗೆ ಫಿಕ್ಸ್ ಉಳಿತದೆ. ಈಗ ಏನ್ ಮಾಡ್ತಾರಿ, ಈ ನೀರ್ ಹಿಂಗ್ ಹರ್ಕೋತ ಹೋಗೋಣ ಎರ್ಬಿಡಾಗಿ ಸೇರ್ತಾರಿ. ಅದ್ ತೇಲದ ಏನ್ ಮಾಡ್ತಾರೆ, ಪೂರ ಗಾರೆಗೆ ಹೋಗ್ಬಿಡ್ತಾರೆ. ಅದು ಮತ್ತೆ ಒಳಗೆ ಮುಚ್ಚಿ ಮ್ಯಾಲಿಂದ ಹಂಗೆ ಹೋಗ್ಬಿಡ್ತದೆ. ತರ ಇದು ಮಾಡ್ಕೊಂಡ್ ಅಂದದ್ರಿ. ಒಂದ್ ನೀರ ಫಸ್ಟ್ ನೀರಿಗೆ ಇಲ್ಲ ಸೆಕೆಂಡ್ ನೀರಿಗೆ ಕಂಪಲ್ಸರಿ ಎರೆಹುಳು ಖಾತಾ ಹೊಡಿಬೇಕು. ಯಾಕಂದ್ರೆ ನೀವು ಪೈಲೆ ಮಡಿಗೆ ಹಾಕಿದ್ರೆ ಅಂದ್ರ ಒಂದು ಭೂಮಿ ಲೆವೆಲ್ ಇತ್ತ ನೀರ್ ಪೂರ ಏಕಟ್ ನಿಂದಿರ್ತರಿ. ಭೂಮಿ ಒಂಜರ ಮಡಿ ಏರ ಇಳು ಆದು ಅಂದ್ರ ಆ ಪೂರ ಎರೆಹುಳು ಆ ದಂಡಿಗೆ ಹೋಗ್ಬಿಡ್ತು. ಓಕೆ ಸರ್. ಓಕೆ, ರೈಟ್. ಫರಕ್ ಆಗ್ತದ್ರಿ. ಸೊ ಆ ತರ ಸರ್ ರೋಗಗಳು ಏನ್ ಬರ್ತಾವ ಸರ್ ಇದಕ್ಕೆ? ನಾರ್ಮಲ್ ರೋಗ ರೀ ಯಾವ ಇಲ್ಲ. ಅಂದ್ರೆ ಒಳಗೇನೋ ಫಂಗಸ್ ಬರ್ತಾವ ನೋಡ್ರಿ. ಫಂಗಸ್ ಏನ್ ಬರ್ತಾವ ಆ ಟೈಮಿಗೆ ಒಂದ್ ಥೋಡಿ ಎಣ್ಣೆ ಹೊಡಿತೀರಿ ಸರ್? ಓಕೆ. ನನಗೆಲ್ಲ ಸರ್ ಹೇಳಿದ್ರು, ನೀರ್ ಅದು ಗ್ವಾತದು ಇದು ಕಲಸಿ ಹೊಡ್ರಿ, ಬೆಲ್ಲ ಇದು ಮಾಡಂದ್ರ ಅದು ಹಾಲಿಲ್ರಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ರಿ. ಅದ್ ಸಾವ ಕಿರ್ಸಿ ಬೆಲ್ಲ, ಒಂದ್ ಗ್ವಾತ, ಒಂದಿಟ್ಟು ಹೆಂಡಿ, ಮಜ್ಗಿ ಇಂಥವೆಲ್ಲ ಕಲಿಸಿ ಅದು ಫಂಗಸ್ ಬೇವತ್ತ, ಇದಕ್ಕೆ ಇಳುವರಿ ಬಿ ಕೊಡ್ತಾ ಅಂತ ಹೇಳಿ ನಾ ಏನ್ ಮಾಡಿ ಟ್ರೈಕೋಡ್ರಮ್ ಹೊಡೆದ್ ಬಿಟ್ಟಿನಲ್ರಿ. ಅದರಿಂದ ಮತ್ತೆ ಧೈರ್ಯ ಅದ ರೀ. ಅದೊಂದ್ ಬೀಜಕ್ಕೆ ಟ್ರೈಕೋಡ್ರಮ್ ಹೇಳ್ತಾರ್ರಿ. ಎರೆಹುಳು ಖಾತಾದಾಗ ಸೇರ್ಸಿನ್ರಿ. ಒಮ್ಮೆ 2 ಕಿಲೋ 3 ಕಿಲೋ ತಂದು ಕಲಿಸಿ ಸನಿಕಿಲಿ ಕಲಿಸಿ ಗೊಳೆ ಮಾಡಿ ತಪ್ಪಿ ಕಟ್ಟಿಟ್ರಿ, ಹಾಕಾವತಿ ಹಾರಿಬಿಡ್ತೀನಿ. ಏಟ್ ಹತ್ತೋ ನಿಂದಾನ ಒಂದ್ 5-2 ಚೀಲ ಆತಾರ. ಈಸು ಕಲಿಸ್ಕಿ
ತಪ್ಪಿಚ್ಚಿಗಟ್ಟು ಬರ್ದಿನ ಹುಡುಗಿ. ಓಕೆ ಸರ್, ಈಗ ಇದ್ರೊಳಗೆ ನಮ್ಮ ಉಳ್ಳಾಗಡ್ಡಿ ಒಳಗೆ ಈ ಚಂಡಿ ಇರ್ತಲ್ಲ ಸರ್, ಸುಡಕ್ಕೆ ಚಾಲು ಹೋಗ್ತಾರೆ ಅಂತ ಟೈಮ್ನಾಗ ಏನು ಮಾಡ್ತೀರಿ ಸರ್? ಈ ಸುಟ್ಟ ನೋಡ್ರಿ ಉಳ್ಳಾಗಡ್ಡಿಗೆ. ಇಲ್ರಿ ಸರ್, ಇದು ಈ ಸರ್ ನಿಮ್ಗೆ ಹೇಳ್ರಿ ಮೇನ್ ಸೆಂಟರ್ ಪಿಲ್ಲರ್ ಸುಡಬೇಡ್ರಿ. ಸೆಂಟರ್ ಸುಡಬೇಡ್ದ ಸರ್? ಸರ್ ಈಗ ಇವ ಬೆಳ್ಕೋತ ಹೋದ, ಒಬ್ಬ ಬೆಳ್ಕೋತ ಹೋಗೋನೇ ರೀ. ಇವ ಏನ್ ಮಾಡ್ತಾನೆ, ಬೆಳಗಾತಾನ್ರಿ. ಇವ್ನ ಅವಿಷ್ಯ ಕಮ್ಮ ಹಾಕೋತ ಹೋಗ್ತದ್ರಿ. ಇವ ಏನ್ ಸೆಂಟರ್ ಬರ್ತಾನ ನೋಡ್ರಿ, ಇವ ಮೇನ್ ಸೆಂಟರ್. ಇವತ್ತು ನಿಮ್ ಸೆಂಟರ್ ಅದ ನೋಡ್ರಿ. ಹೌದು, ಈ ಸೆಂಟರ್ದಾಗ ಏನು ಆಗ್ಬೇಡ್ರಿ. ಇದ್ರಾಗ ಫಂಕಸ್ ಇರ್ತಾರಿ ಈ ಒಳಗ್ ಸುಳ್ಯಾಗ. ಇದು ಅದು ಕಾಪಾಡ್ಬೇಕು ಮೇನ್. ಅದು ಇವ್ ಏನ್ ಮಾಡ್ರಿ, ಬೆಳ್ಕೋತ ಹೋಗ್ರಿ ಸರ್. ಇದು ಈಗ ಇವ ಬಿದ್ದ, ಇವ ಬೆಳ್ಕೋತ ಹೋಗ್ತಾನ್ರಿ. ಒಂದ್ ರವದಿ ತಯಾರಾಗ ಬೆಳ್ಕೋತೆ ಹೋಗ್ತಾನೆ, ಹಿಂಗೆ ಚಿಕ್ಕೋತೆ ಹೋಗ್ತಾನ್ರಿ. ಇದು ಸೆಂಟರ್ ಮೇನ್ ರೀ ನಮ್ಮ. ಅದ್ ಏನ್ ಮಾಡ್ತಾರೆ, ಚಿಕ್ಕೋತೆ ಇದು ಗಡ್ಡಿ ಗಡ್ಬೇಕಾದ್ರ ಒಂದೊಂದ್ ಬಿಟ್ಕೋತೆ ಹೋಗ್ತಾನ್ರಿ. ಹಾಗಾದ್ರೆ ಒಮ್ಮೆ ಇದು ಗಡ್ಡಿ ಗಡಲ್ರಿ. ಇದು ಈಗ ನೋಡ್ರಿ, ಇದು ಕೊಯ್ದೆ ಅಂದ್ರೆ ಪದರ್ 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 ಬರ್ತಾರ್ರಿ. ಒಂದ್ ತಪ್ಪಲ್ಗೊಂದ್ ಪದರ್ ಇದ್ದಂಗ್ರಿ ಇದು. ಕರೆಕ್ಟ್. ಎಸ್ ಪದರ್ ಹೋಗ್ಯದ್ರಿ ಇದು. ಇದನ್ನ ನೋಡ್ರಿ, ತೆಗ್ದಿದ್ ನೋಡ್ರಿ ಪದರ. ಇದು ಪದರ ಪೈಲೆ ಬಂದೇ ಹೋಗಿದ್ರಿ, ಅದು ಸತ್ತದ್ರಿ ಅದು. ಇದು ಮಗಲಾಗ ಅದು ಹಂಗೆ ಒಂದೊಂದ್ ಪದರ ಹಾಕೋತೆ ನಡುಗಡ್ಡೆಗೆ ಹೋಗಿರ್ತದೆ. ಓಕೆ ಸರ್, ಓಕೆ ಓಕೆ. ಯಾಕಂದ್ರೆ ಸರ್ ನಮ್ಮ ರೈತರು ಏನ್ ಮಾಡ್ತಾರ, ಈ ಮ್ಯಾಲಿಂದ ತುದಿ ಸುಡಕ್ ಚಾಲು ಆಯ್ತು ಅಂದ್ರೆ ಏನ್ ಮಾಡ್ತಾರ, ಹಂಚ್ ಬಿಡ್ತಾರೆ. ಅದು ಕೆಮಿಕಲ್ ಹೊಡೆಯೋದು ಚಾಲು ಸರ್. ನೀವು ಹೇಳ್ರಿ ಕೆಮಿಕಲ್ ಅದರಿ ಅಂದ್ರ ವಾತಾವರಣ ಮೇಲೆ ಹೋಗ್ತದ್ರಿ. ಇಲ್ಲ ರೋಗ ಅನ್ನೋದಿಲ್ಲ, ರೋಗ ಅವರಿ, ರೋಗ ಇಲ್ಲ ಅನ್ನೋದು ಬೇಡ್ರಿ. ಬ್ಯಾಸಿಗೆ ರೋಗ ಕಮ್ಮಿ ಇರ್ತದ್ರಿ, ಮಳೆಗಾಲ ಹೆಚ್ಚಿರ್ತದೆ. ಹೌದೇನ್ ಸರ್? ಏನ್ರಿ ಮಳೆಗಾಲ ಮಂಜು ಬೀಳದ್ರು ಅಂತಾವ್ ಏನಾದ್ರು ಬರುತ್ತೆ. ಈ ಬ್ಯಾಸಿಗೆ ದಿನಕ್ಕೆ ಯಾವ ರೋಗ ಇರ್ರಿ, ಬೆಂಡಿ ಹಚ್ಚಿರಿ, ಇವತ್ತ ಉಳ್ಳಾಗಡ್ಡಿ ಹಚ್ಚಿರಿ, ರೋಗ ಕಮ್ಮಿ ಇರ್ತದೆ. ಅಂದ್ರೆ ಕರೆಕ್ಟ್ ಟೈಮ್ ಇದು ಥಂಡಿನಾಗ ಹಚ್ಬೇಕ್ರಿ. ಥಂಡಿ ಅಂದ್ರೆ ನಾವ್ ಎಳಮಸಿ ಏನೋ ಮಾಡ್ತೀವಿ ನೋಡ್ರಿ, ವರ್ಷಿನ ಎಳಮಸಿ ಕಾಯಿಪಾಲಿ ಸೋಸತಿ ಜಲ್ದಿ ಹಚ್ಚ. ಇದು ಮಳೆ ಬರೋಟಿಗೆ ಕಡಿಗೆ ಆಗ್ಬೇಕು, ಕಡೆ ಆಗ್ಬೇಕು. ಓಕೆ ಸರ್. ಮಳೆ ಸಿಕ್ಕ್ರಿ ಲಾಸ್ ಆಗ್ತದೆ ಸರ್. ಇದು 4 ತಿಂಗಳ ಬೆಳೆ ಸರ್? ಇಲ್ರಿ, 3 ತಿಂಗಳ ರೀ ಸರ್. 3 ತಿಂಗಳ ಸರ್? ಸಸಿ ಮಾಡಿ ಹಚ್ಚಿದ್ರೆ 3 ತಿಂಗಳು ರೀ. 3 ತಿಂಗಳು 3.5 ತಿಂಗಳದಾಗ ಆಗ್ತಾರೆ. ಮತ್ ನೀವು ಬಿತ್ತಿದ್ರೆ 4-5 ತಿಂಗಳು 6 ತಿಂಗಳು ಹೋಗ್ತಾರೆ. ಓಕೆ ಸರ್. ಅಂದ್ರೆ ಅದು ಸಸಿ ಇಲ್ಲೇ ತಯಾರಾಗಬೇಕು, ಗಡ್ಡಿ ಬಿ ಇಲ್ಲೇ ಗಡ್ಬೇಕಲ್ರಿ. ಹೌದೌದು ಸರ್. ಈಗ ನಾವ್ ಏನ್ ಮಾಡ್ತೇವೆ, ಅರ್ಧ ಈಗ ನಾವು ಹರೊಂದು ಸಡ್ ನೈಟ್ ನಂದು ಅಗಿತಿರ್ತೇವ್ರಿ. ಅದು ತಂದ್ರ 40 ದಿನದಾಗ ಕಲ್ಲಂಗಡಿ ತಯಾರಾತ ಹೇಳ್ತಾರೆ. ಅಂದ್ರೆ ಅವ್ನು ವಯಸ್ಸಾಲಿ ಬೆಳೆದಿರ್ದಾಗ ಜಲ್ದಿ ಹಂಗೆ ಬೆನ್ನಿಗೆ ಹೂವು ಬೀಳಕ್ ಮಾಡಕ್ ಶುರು ಮಾಡ್ತಾನ್ರಿ. ಓಕೆ ಸರ್. ಅದಕ್ಕ ಫರಕ್ ಆತರಿ. ಓಕೆ, ಕರೆಕ್ಟ್. ಬೀಜ ಊರಿ ಮಾಡೋದೇ ಬೇರೆ ರೀ, ಸಸಿ ಮಾಡಿ ಹಚ್ಚೋದೇ ಬೇರೆ. ಇದು ನಿಮ್ಗೆ 10 ಗುಂಟೆ ಎಷ್ಟು ಗುಂಟೆ ಸರ್? ಒಂದ್ 20 ಗುಂಟೆ ಅದ? 20 ಗುಂಟೆ. 20 ಗುಂಟೆನಾಗ ಎಷ್ಟು ಸಸಿ, ಎಷ್ಟು ಬೀಜ ಹಾಕಿರಿ ಸರ್? 1 kg ಬೀಜ ಹಾಕಿರಿ? 2 kg ಬೀಜ ಹಾಕಿನ್ರಿ ಸರ್. 2 kg ಬೀಜ ಸಸಿನೇ ಹಚ್ಚಿರಿ ನೀವು? 2 kg ಬೀಜ ಹಾಕಿನ್ರಿ. 2 kg ಬೀಜದಾಗ ಇದ್ರಾಗ ಬಾಕಿ ವೇಸ್ಟ್ ಉಳಿದಿದ್ದು ಕಲ್ ಬಿದ್ದ ನೋಡಿ. ಓಕೆ, ರೈಟ್ ಸರ್. ಅದು ಅದೊಂದ್ ಬೇರೆ ಗಾರ್ಗ ಅದ ರೀ ಸರ್. ಹಚ್ಚಿಲ್ಲ, ಟೆಸ್ಟ್ ಮಾಡ್ಬೇಕಂತ ನಾನು ಗಾರ್ಗ ಬೀಜ ಚೆಲ್ಲಿದ್ರಿ. ಇವು ಎಲ್ಲ ಜವಾರಿ ಜವಾರಿ ಸರ್. ಓಕೆ. ಮುಂದೆ ಯಾರೇ ಗಿರಾಕ್ ಬಂದ್ರೆ ಮಾರ್ಬೇಕಂದ್ರೆ ಯಾರು ಬರ್ಲಿಲ್ಲ. ಓಕೆ. ಬಿದ್ರ ಬೆಳೆಯಕ್ಕೆ ಹೋಗ, ಅದಕ್ಕೆ ಹಿಂಗೆ ಬಿಟ್ಬಿಟ್ರಿ. ಈ ವೆಸ್ಟ್ ಭೂಮಿ ಉಳಿದ್ರೆ ಅವನಿಗೆ ಏನದ ಒಂದು ಹೊಲ ಅಂತ ಇರ್ಲಿಕ್ಕೆ ನನಗೆ ಏನಂತ, ಮತ್ತೆ ಅದೇ ವ್ಯಾಪಾರಗಾರಕ್ಕೆ ದಕ್ಕಲ್ರಿ. ದಕ್ಕಲ್. ಹೌದೌದು, ಕರೆಕ್ಟ್ ಸರ್. ರೈಟ್. ಈ ತರ ಇದಕ್ಕೆ ಏನಾದ್ರು ಹುಲ್ಲಿನ ಔಷಧಿ ಏನು ಹೊಡಿತೀರಿ, ಕೈಲಿನ ಸದಿನ ತೆಗಿಸ್ತೀರಿ? ಸದಿ ತೆಗ್ದಿರಿ ಸರ್. ಇದು ಕಂಪ್ಲೀಟ್ ಸರ್. ಉಳ್ದ ನೋಡ್ರಿ, ಅದ ಒಳಗೆ ಹ್ಯಾಂಗ್ ಉಳ್ದ. ಕೈಲಿನ ಸದಿನ ತೆಗಿಸ್ಬೇಕ್ರಿ, ಸದಿ ತೆಗಿಬೇಕ್ರಿ. ಓಕೆ ಸರ್. ಓಕೆ. ಅಚಾನಕ್ ಒಂದ್ ಟೈಮ್ ಹೊಡೆದ್ರು ಬಿ ನಡೀತಾರೆ ಸರ್. ಅನ್ನೋದಿಲ್ಲ, ಹೊಡಿಬಹುದ್ರಿ. ಹೊಡಿಬಹುದು ಹೊಡಿಬಹುದು. ಹುಲ್ಲಿನ ಎಣ್ಣೆ ಅಂದ್ರೆ ಅದು 20-25 ಒಳಗವ್ರಿಗೆ ಹೊಡಿಬೇಕ್ರಿ. ಅದು ಏನು ಹುಲ್ಲು ಏನಿರ್ತಲ್ಲ ಸರ್, 1 ಎಲೆ 2 ಎಲೆ ಇದ್ದೀಗ ಹೊಡಿಬೇಕ್ರಿ. ಓಕೆ. ನೀವು ಪೂರ್ತಿ ಕಣ್ಣಂಗೆ ಹೈಟ್ ಆದ ಬಳಿಕ ಅದ್ರ ಉಪಯೋಗ ಆಗಲ್ರಿ. ಈಗ ಏನು ಹೊಡೆಪ್ಲೇ ಇಲ್ರಿ. ಓಕೆ ಸರ್. ಓಕೆ. ಸಿಂಬಿಗಳ್ಗತ್ತ ನೀರ್ ಬಿಡ್ಕೋತ ಹೋಗೋದು, ಅಲ್ಲೇ ತಿರ್ಗಾಡ್ಕೋತ ನೀವು ನೀರ್ ಬಿಡ್ಕೋತ ಒಕ್ಕಲಿಗೇರಿ ಇದ್ದಿ ಕಿತ್ಕೋತ ಹೋಗೋದ್ರಿ. ಅಷ್ಟೇ ಅಷ್ಟೇ. ಒಂದು ಬೀಜ ಒಂದ್ ಹುಲ್ಲಿಗೆ 1000 ಅನ್ರಿ, ಲಾಕ್ ಅಂದ್ರೆ ಬಿ ಅಟ್ಟೇದ್ರಿ ಬೀಜ ರೀ ಸರ್. ಯಾಕಂದ್ರೆ ಅದಕ್ಕೆ ಬೀಜಕ್ಕೆ ಅಣಿಕಿ ಯಾರು ಮಾಡಪ್ಲೇ ಇಲ್ಲ. ಇದಕ್ಕೆ ನೀವು ಇಳುವರಿ ಎಷ್ಟು ತೆಗ್ದಿ ಸರ್? ಇಳುವರಿ ಅಂದ್ರೆ ಹೆಂಗದ್ರಿ ಸರ್, ಗಡ್ಡಿ ಎಷ್ಟು ಸೈಜ್ ಬರ್ತದ ಅಟ್ಟ ಇಳುವರಿ ಹೆಚ್ಚಿಗೆ ಆಗ್ತಾರೆ. ಹೌದು, ವಜ್ಜೆ ಆಗ್ತದೆ. ಅದ್ರಾಗೆ ಈ ಕ್ವಾಲಿಟಿ ಏನ್ ಮಾಡ್ತಾರೆ, ಮನಿ ಮಾಡ್ದವ್ರು ಹೋಯ್ತಾರ. ಓಕೆ ಸರ್. ಈ ಸೈಜ್ ಬೆಳೆದ್ರು ಖಾನಾವಳಿ, ಢಾಬಾ, ಹಂತಲಿ ಇಂತಲಿ ಇಂತವಕ್ ಹೋಗಿರ್ತಾವ. ಇದ್ರ ಇಳುವರಿ ಹ್ಯಾಂಗಂದ್ರ ಸರ್, ದೊಡ್ಡ ಸೈಜ ಸಣ್ಣ ಸೈಜ ದಮ್ ಆಯ್ತಂದ್ರ ಇಳುವರಿ ಹೆಚ್ಚಿಗೆ ಆಗಿರ್ತಾರೆ. 160 ಪ್ಯಾಕೆಟ್ ಆಗಿದ್ರಿ ಅದರ ಸರ್. ಇದು ಖಾಲಿ 20 ಗುಂಟೆನಾಗ್ರಿ? 160 ಪ್ಯಾಕೆಟ್. 160 ಪ್ಯಾಕೆಟ್ ಆಗಿತ್ರಿ ಸರ್. 50 kg ಪ್ಯಾಕೆಟ್, 50-60 kg ಪರ್ಸಂಗ್ ಹಚ್ಚಿದ್ರಿ. ಇದು ಜವಾರಿ ಹಾಕಿನ್ರಿ, ಪುನಃ ಪರ್ಸಂಗ್ ತಂದ್ ನೋಡಿ. ಅಂದ್ರೆ ಏನ್ ಮಾಡ್ತೀನಿ ನಾನು, ಚೇಂಜ್ ಮಾಡ್ತಾ ಇರ್ತೀರಿ. ಓಕೆ. ಅಂದ್ರೆ ಏನದ್ರಿ, ಈ ರೇಟ್ ಎದಕ್ಕಪ್ಪ, ಜವಾರಿ ತಾಳ್ತದ. ಈಗ ಸ್ಪೀಡ್ ಮಾರ್ಬೇಕಂದ್ರೆ ಯಾವದೇ ತಳಿ ಬಿಂಡ್ ಜಲ್ದಿ ಆಲಿ ಜಲ್ದಿ ಮಾರಾಟ ಮಾಡೋದು ಅನಂತ ಲೆಕ್ಕ ಹಾಕ್ತಾರೆ. ಹೌದು ಸರ್. ರೈತರು ಏನ್ ಮಾಡ್ತಾರೆ, ರೊಕ್ಕ ನೋಡ್ತಾರಿ. ಅಂದ್ರೆ ಮಾಲ್ ತಾಳೋದು ನೋಡೋದು ಮೇನ್ ಅದರಿ. ಅಂದ್ರ ಇಳುವರಿ ಕಮ್ಮಿ ಆಗ್ತದ್ರಿ, ಇದಕ್ಕೆ ಬದುಕು ಹೆಚ್ಚಿಗೆ ಜಾಗ್ತದ. ಈಗ 6 ತಿಂಗಳು ಹೋಗೋದು 1 ವರ್ಷ ಹೋಗ್ಬಿಡ್ತದ ಅಂತ ನಂಬಲ್ಲಿ ಹೌದು ಸರ್. ತೋರಿಸ್ತೀನಿ. 1 ವರ್ಷ ಮ್ಯಾಲ ಆಗ್ಯದ್ರಿ. ಹೋಗಿದ್ ಬತ್ರಿ. 1.5 ವರ್ಷ ಲೆಕ್ಕ ಮ್ಯಾಲ ಅದರಿ. ಒಳಗಡೆ ಇನ್ನ ಬಿದ್ದವ್ರಿ.
ಬೈನ ಎಣ್ಣೆ ಬಿ ಹೊಡಿಬೋದ್ರಿ ಸರ್ ಇದಕ್ಕ ಹಾಂ ಬೈನ ಎಣ್ಣೆ ಬಿ ಹೊಡಿಬೋದು ಹೊಡ್ಬೋದು ಸರ್ ಬೈನ ಎಣ್ಣೆ ಈ ಗಡ್ಡಿ ಟೈಮ್ನಾಗ ಏನಾದ್ರು ಗೊಬ್ಬರ ಬಿಡಕ್ಕೆ ಸರ್ ಗಡ್ಡಿ ತುಂಬ ಟೈಮ್ನಾಗ ಏನಾರ ಗೊಬ್ಬರ ಬಿಡ್ಬೋದಾ ಸರ್ ನಾನೇ ರೀ ಇನ್ನತ್ತಲ್ಲಿ ಏನು ಮಾಡಿಲ್ಲ ಹಾಂ ಆ ಟೈಮ್ನಾಗ ನೀವು ಏನು ಹಾಕ್ತೀರಿ ಸರ್ ಬ್ಯಾರೆದವರು ಗಡ್ಡಿ ಗಿಡಕ್ಕೆ ಒಂದು ಔಷಧಿ ತರ್ತಾ ಗಡ್ಡಿ ಇಳುವರಿ ಆಗ್ತದ ಹಂಗ ನಾ ಏನ್ ಮಾಡ್ತೀನಿ ಏನ್ರಿ ಆಗಿ ಏನ್ರಿ ಮಾಡಕ್ ಹೋಗೋಣ ಏನ್ರಿ ಆಗಪ್ಪಿ ನೀವೇನು ಹೊಡಿಯಲ್ಲ ಸರ್ ಆ ಟೈಮ್ ಹೊಡಿಯಲ್ರಿ ಹಾಂ ಹಾಂ ಮೇನ್ ನೀರ ಹಾಂ ಖಾತ ಕಸ ಇದು ಇಟ್ಟು ಬಿಟ್ಟು ಮಾಡೋದು ನನಗೆ ಭೂಮಿ ಮ್ಯಾಲೆ ಹೆಚ್ಚಾಗ ತಿಪ್ಪಿ ಗೊಬ್ಬರ ಮೇನ್ ತಾಕತ್ತ ತಿಪ್ಪೆ ಗೊಬ್ಬರ ಹಳಿದೆ ಹಾಂ 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 ಹಳಿ ಮೇನ್ ರೀ ಓಕೆ ಸರ್ ಇವತ್ತು ಜಗಳ ಚಪ್ಪಟ್ಟಿ ತಿಂದಿದಿರ್ಲಾಕ ಇವತ್ತು ಕುರಿ ಗೊಬ್ಬರ ಆಗಲಿ ದನಗಳ ಆಕಳು ಗೊಬ್ಬರ ಆಗಲಿ ಅಂತ ಅದ್ರ ತಾಕತ್ ಹೆಚ್ಚಿದ್ದಟ್ಟು ಯಾವ ಸರ್ಕಾರಿ ಗೊಬ್ಬರನಾಗಿಲ್ಲ ಅಯ್ಯೋ ಹೊಲ ಬಿ ಫಲವತ್ತಾತರಿ ಮಣ್ಣು ಬಿ ಏರ್ತದ್ರಿ ಉಪ್ಪಿಂದ ಏನೋ ಅಷ್ಟು ಆಗಲ್ರಿ ಸರ್ ಯಾಕಂದ್ರೆ ಅದು ಬರ್ತದ್ರಿ ಅಲ್ಕೋಹಾಲ್ ನಮ್ಮನ್ನ ಒತ್ಕೊಂಡು ಬರ್ತದೆ ಅಂದ್ರೆ ಅವಿಷ್ಯ ಅದ್ರ ಕಮ್ಮದ ಓಕೆ ಸರ್ ವೀರ್ಯ ಮೊದಲು ಮಾಡಿ ಹೊಡಿತಾರ್ರಿ ಹೊಡೆದಿಲ್ರಿ ಓಕೆ ಇಟ್ಟೆ ಗಡ್ಡಿ ಆಗಲ್ಲಕ್ರಿ ನಮ್ಗೆ ಬರ್ತಾಳದ ಓಕೆ ಸರ್ ರೈಟ್